ಶಾಸಕ ಬಿಎನ್ ರವಿಕುಮಾರ್ ಹೇಳಿಕೆ. ಕೈಗಾರಿಕಾ ಪ್ರದೇಶ ನಿಲ್ಲಿಸುವಂತಹ ಅಧಿಕಾರವೂ ನಮ್ಮಲ್ಲಿಲ್ಲ, ತರುವಂತಹ ಅಧಿಕಾರವೂ ನನಗಿಲ್ಲ. ಈ ಬಗ್ಗೆ ಉಸ್ತುವಾರಿ ಸಚಿವರು ಮತ್ತು ಕೈಗಾರಿಕಾ ಸಚಿವರು ಕ್ರಮ ಕೈಗೊಳ್ಳಬೇಕು. ಸರ್ಕಾರದ ಮಟ್ಟದ ಮಂತ್ರಿಗಳು ಈ ಕೈಗಾರಿಕಾ ಪ್ರದೇಶದ ಹಿಡಿತಾ ಇದೆ ಅಂತ ಶಾಸಕ ಬಿಎನ್ ರವಿಕುಮಾರ್ ಹೇಳಿಕೆ. ನನ್ನ ಗುರಿ ಒಂದೇ, ಈ ಭಾಗದ ರೈತರಿಗೆ ತೊಂದರೆ ಆಗಬಾರದು. ಈ ಬಗ್ಗೆ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೇನೆ. ರೈತರಿಗೆ ತೊಂದರೆಯಾಗದ ರೀತಿ ಇದನ್ನ ಕೈ ಬಿಡುವಂತೆ ಸಚಿವರ ಗಮನಕ್ಕೆ ತಂದಿದ್ದೇನೆ. ಈಗಾಗಲೇ ರೈತರು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದಾರೆ. ಶಾಸಕ ಬಿಎನ್ ರವಿಕುಮಾರ್ ಹೇಳಿಕೆ. ಕೈಗಾರಿಕೆ ಸಂಬಂಧಪಟ್ಟಂಗೆ ಇವತ್ತು ಸರ್ಕಾರ, ಮಾನ್ಯ ಉಸ್ತುವಾರಿ ಸಚಿವರು ಮತ್ತೆ ನಮ್ಮ ಕೈಗಾರಿಕೆ ಸಚಿವರು ತಗೊಂಡ ತೀರ್ಮಾನಕ್ಕೆ ಅದರ ಮೇಲೆ ನಿಂತಿರೋಂಥದ್ದು. ಕೈಗಾರಿಕೆ ಪ್ರದೇಶ ಸಂಬಂಧಪಟ್ಟಂಗೆ ಇವತ್ತು ನಾವು ಕೈಗಾರಿಕೆ ನಿಲ್ಸಂತ ಶಕ್ತಿ ಸಹ ನಮಗಿಲ್ಲ, ನಮ್ಮ ಹತ್ರ ಅಧಿಕಾರ ಇಲ್ಲ. ಕೈಗಾರಿಕೆ ತರೋಂಥ ಅಧಿಕಾರ ನಮ್ಮ ಹತ್ರ ಇಲ್ಲ. ಈಗ ಅದೇನಿದ್ರು ಸರ್ಕಾರ ಮಟ್ಟದ ಮಂತ್ರಿಗಳು ಅದು ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಕೈಗಾರಿಕೆ ಪ್ರದೇಶದ್ದು ಅವರು ಮುಖ್ಯ ನಡೀತಾ ಇದೆ. ಒಟ್ಟಾರೆ ನಮ್ಮ ಒಂದು ಗುರಿ ಇರ್ತಕ್ಕಂಥದ್ದು ಆ ಭಾಗದ ರೈತರಿಗೆ ಅನುಕೂಲ ಆಗಬೇಕು. ಏನಿವತ್ತು ರೈತರು ಸುಮಾರು 13 ಹಳ್ಳಿಗಳ ಹತ್ರ ಇವತ್ತು ರೈತರು ವ್ಯವಸಾಯ ಮಾಡೋಂಥ ಜಮೀನನ್ನ ಬಿಡಿಸ್ಬೇಕಂತ ಈಗಾಗಲೇ ಸಂಬಂಧಪಟ್ಟಂಥ ಮಂತ್ರಿಗಳಿಗೂ ಮತ್ತು ಇಲಾಖೆ ಅಧಿಕಾರಿಗಳು ಗಮನ ತಂದಿದ್ದೀನಿ. ಮಾತು ಕೊಟ್ಟಿದ್ದಾರೆ, ಬಿಡ್ತಿರತ್ತ ನೋಡೋಣ ಏನಾಗುತ್ತೆ. ಈಗ ಕೈಗಾರಿಕೆ ಪ್ರದೇಶ ಬರೋದ್ರಿಂದ ನಿರುದ್ಯೋಗ ಸಮಸ್ಯೆ ಬಗೆಹರಿತೈತೆ. ಆದರೆ ಈಗ ರೈತರು ಫಲವತ್ತಾದ ಭೂಮಿ ಅಲ್ಲಿ ಹೆಚ್ಚಿನ ರೇಷ್ಮೆ ಬೆಳೆಗಳು ಬೆಳೀತಾ ಇದ್ದೀರಿ ಅನ್ನೋ ಅಂಥದ್ದು ಒಂದು ಹೋರಾಟ ಐತೆ. ಇವತ್ತು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೂ ತಂದಿದ್ದಾರೆ ರೈತ ಸಂಘ. ನಮ್ಮ ಗುರಿ ಇರ್ತಕ್ಕಂಥದ್ದು ಏನಿವತ್ತು ನಮ್ಮ ರಾಜ್ಯದಲ್ಲಿ ಆಗ್ಬೋದು, ದೇಶದಲ್ಲಿ ಆಗ್ಬೋದು ನೋಡಿದಾಗ ಇವತ್ತು ಭಾಳಷ್ಟು ಜನ ನಿರುದ್ಯೋಗ ಸಮಸ್ಯೆ, ಇವತ್ತು ವಿದ್ಯಾಭ್ಯಾಸ ಮಾಡಿ ಇವತ್ತು ಮನೆಗಳಲ್ಲಿ ಭಾಳಷ್ಟು ಕಷ್ಟಗಳಲ್ಲಿದ್ದಾರೆ. ನಿರುದ್ಯೋಗ ಬಗೆಹರಿಸ್ತಕ್ಕಂಥದ್ದು ಇವತ್ತು ಸರ್ಕಾರಗಳ ತೀರ್ಮಾನ ತಗೊಳ್ಳೋಣ. ಕೈಗಾರಿಕಾ ಪ್ರದೇಶ ಸ್ಥಾಪನೆಯಾದ್ರೆ ನಿರುದ್ಯೋಗ ನಿವಾರಣೆ ಆಗುತ್ತೆ. ಆದರೆ ಆ ಭಾಗದಲ್ಲಿ ಹೆಚ್ಚು ರೈತರು ಇದ್ದು ಫಲವತ್ತಾದ ಭೂಮಿ ಇದೆ. ಹಾಗಾಗಿ ರೈತರು ಜಮೀನುಗಳನ್ನು ಕೈಗಾರಿಕೆಗಳಿಗೆ ನೀಡಲು ಒಪ್ತಿಲ್ಲ. ನಾನು ಈ ಭಾಗದ ಶಾಸಕನಾಗಿ 2.5 ವರ್ಷ ಕಳೆದಿದೆ. ನಾನು ಶಾಸಕನಾದ ಮೇಲೆ ಸುಮಾರು 109 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗಳನ್ನು ಮಾಡಿಸಿದ್ದೇನೆ. ಶಾಸಕ ಬಿಎನ್ ರವಿಕುಮಾರ್ ಹೇಳಿಕೆ. ಚಿಲಕಲನೆರಪು, ಸಾದಳಿ ಹೋಬಳಿಗಳಲ್ಲಿ ಹೆಚ್ಚು ರಸ್ತೆ ಅಭಿವೃದ್ಧಿ ಮಾಡಲಾಗಿದೆ. ಗೊರಮಡಗು ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಆ ಭಾಗದ ರಸ್ತೆ ಅಭಿವೃದ್ಧಿಗೆ 4.80 ಕೋಟಿ ಮಂಜೂರು ಮಾಡಲಾಗಿದೆ. ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಧ್ವನಿ ಎತ್ತಲಿದ್ದೇವೆ. ಶಿಡ್ಲಘಟ್ಟ ನಗರದಲ್ಲಿ ಸುಮಾರು 13,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಹೀಗಾಗಿ ಒಂದು ಕೇಂದ್ರ ಗ್ರಂಥಾಲಯ ಬೇಕು ಅಂತ ಧ್ವನಿ ಎತ್ತುತ್ತೇನೆ. ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿಗೆ ಹೆಚ್ಚು ಅನುದಾನ ನೀಡಬೇಕು. ನಗರದಲ್ಲಿ ಒಂದು ಮಿನಿ ವಿಧಾನಸೌಧ ನಿರ್ಮಾಣ ಮಾಡುವಂತೆಯೂ ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತೇನೆ. ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಹೇಳಿಕೆ. ಬೆಳಗಾವಿಯಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಏನು ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಂಕ 26/11/2025 ದೊಡ್ಡ ಜಿಲ್ಲಾ ಮಟ್ಟದ ಒಂದು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಒಂದು ವಿಶೇಷ ಅನುದಾನ ಕೊಡ್ತೀನಿ ಅಂತ ನಮಗೆ ವೇದಿಕೆ ಮೇಲೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದರ ಒಂದು ಮುಂದುವರೆದ ಭಾಗ ಏನಿವತ್ತು ಚಳಿಗಾಲದ ಅಧಿವೇಶನದಲ್ಲಿ 2 ವಾರ ದಿನಾಂಕ 8ರಿಂದ 19 ತನಕ ನಡೀತಕ್ಕಂಥ ಅಧಿವೇಶನದಲ್ಲಿ ನಾವು ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳ ಗಮನಕ್ಕೆ ತಂದು ಈ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸಗಳಿಗೆ ಅನುದಾನ ತರ್ತಕ್ಕಂಥ ಕೆಲಸ ನಮ್ಮ ಪ್ರಾಮಾಣಿಕತೆಯಿಂದ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ಮಾಡಬೇಕನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ನಾನು ಶಾಸಕನಾದ ಮೇಲೆ ಸುಮಾರು 109 ಕೋಟಿ ಇವತ್ತು ರಸ್ತೆಗಳಿಗೆ ಎಲ್ಲ ಇಲಾಖೆಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಂಥ 25 ಕೋಟಿ ವಿಶೇಷ ಅನುದಾನ ಇರ್ಬೋದು, ಏನು ಮೊನ್ನೆ ಫೆಬ್ರವರಿಯಲ್ಲಿ ಕೊಟ್ಟಂಥ 10 ಕೋಟಿ ಅನುದಾನ ಇರ್ಬೋದು, ಈ ಒಟ್ಟು 35 ಕೋಟಿ ಅನುದಾನ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ರಸ್ತೆಗಳಿಗೆ ಕೊಟ್ಟಿದ್ದಾರೆ. ಇವತ್ತು ಹೆಚ್ಚಿನ ರಸ್ತೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಒಂದು ಚಿಲಕಲನೆರಪು ಹೋಬಳಿ,
ಸಾದ್ಲಿ ಹೋಬಳಿ ಬಸಟ್ಟಹಳ್ಳಿ ಹೋಬಳಿಯಲ್ಲಿ ಹೆಚ್ಚಿನ ಅನುದಾನವನ್ನು ಆ ಭಾಗದ ರಸ್ತೆಗಳಿಗೆ ಆಗತಕ್ಕಂಥದ್ದು ಕೊಟ್ಟಿದ್ದಾರೆ. ಇವತ್ತು ಗೊರಮಡಗು ಬಹಳಷ್ಟು ಗೊರಮಡಗು ಗ್ರಾಮದಲ್ಲಿ ಬಹಳಷ್ಟು ಅಧ್ವಾನ ಆಗಿತ್ತು ಒಂದು ರಸ್ತೆ ಅದು. ಈಗ ಅದಕ್ಕೂ ಇವತ್ತು ನಾವು 4,80,00,000 ಇವತ್ತು ನಮ್ಮ ಜಮಕೋಟೆ ಎಚ್ ಕ್ರಾಸ್ ರಸ್ತೆಯಿಂದ ಹಿರೇಪಲ್ಲ ಇರ್ತಕ್ಕಂಥ 3 ಕಿಲೋಮೀಟರು ಮತ್ತು ಗೊರಮಡಗು ಗ್ರಾಮದಲ್ಲಿರ್ತಕ್ಕಂಥದಕ್ಕೂ ಒಟ್ಟು 4,80,00,000 ಈಗಾಗಲೇ ಟೆಂಡರ್ ಮುಗಿದೈತೆ, ವರ್ಕ್ ಆರ್ಡರ್ ತಗೊಂಡಿದ್ದಾರೆ, ಕೆಲಸ ಪ್ರಾರಂಭ ಮಾಡಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.